ಬಿಜೆಪಿಯ ಧರ್ಮಸ್ಥಳ ಚಲೋಗೆ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿ ಧರ್ಮಸ್ಥಳ ಚಲೋ ಬದಲು ದೆಹಲಿ ಚಲೋ ಮಾಡಲಿ, ರಾಜ್ಯಕ್ಕೆ ಆಗುವ ಅನ್ಯಾಯದ ಬಗ್ಗೆ ದೆಹಲಿಯಲ್ಲಿ ಇವರು ಧ್ವನಿ ಎತ್ತಲಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಇದು ಆರ್ಎಸ್ಎಸ್ ವರ್ಸಸ್ ಆರ್ಎಸ್ಎಸ್ ಆಗಿದೆ. ತಿಮರೋಡಿ ಗಿರೀಶ್ ಮಠಣ್ಣನವರ್ ಯಾರ ಕೂಸುಗಳು? ಗಿರೀಶ್ ಅವರನ್ನ ಬಿಜೆಪಿ ಯೂತ್ ಐಕಾನ್ ಆಗಿ ಮಾಡಿದ್ರು. ಮಹೇಶ್ ತಿಮರೋಡಿ ಆರ್ಎಸ್ಎಸ್ ವ್ಯಕ್ತಿ. ಬಿಜೆಪಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ಮಾಡಿದ್ದಾರೆ. ನೋಡಿ, ಬಿಜೆಪಿ ಅವರೇ ಇದೆ SIT ಆಗಬೇಕು, ಇವೆಲ್ಲ ತನಿಖೆ ಆಗಬೇಕು ಅಂತ ಬಹಳಷ್ಟು ಕಡೆ ಅವರು ಹಿಂದೆ ಹೇಳಿದರು. SIT ರಚನೆ ಆದಮೇಲೆ ಇವರು ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ಈಗ ಇನ್ನು ತನಿಖೆ ನಡೀತಿರ್ಬೇಕಾದಾಗ ಇವರಿಗೆ ಏನೋ ಜ್ಞಾನೋದಯ ಆಗಿದೆಯೋ ಅಥವಾ ಬೇರೆ ಯಾವುದಾದ್ರೂ ರೀತಿ ಒತ್ತಡ ಹಾಕಿದಾರೋ, ಯಾರು ಹಾಕಿದಾರೋ ಗೊತ್ತಿಲ್ಲ. ಈಗೆಲ್ಲರೂ ಹೊರಗೆ ಬಂದು ಮಾತಾಡ್ತಾ ಇದ್ದಾರೆ. ನನಗೇನು ಅನಿಸ್ತಾ ಇದೆ ಅಂದರೆ ಇದು RSS ವರ್ಸಸ್ RSS ನಡೀತಾ ಇದೆ. ಅಲ್ಲಿ ಇವತ್ತು ಯಾರ್ಯಾರು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳ್ತಾ ಇರೋದು, ಮತ್ತೆ ಷಡ್ಯಂತ್ರ ಬಿಜೆಪಿಯ ಧರ್ಮಸ್ಥಳ ಚಲೋಗೆ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿ ಧರ್ಮಸ್ಥಳ ಚಲೋ ಬದಲು ದೆಹಲಿ ಚಲೋ ಮಾಡಲಿ, ರಾಜ್ಯಕ್ಕೆ ಆಗುವ ಅನ್ಯಾಯದ ಬಗ್ಗೆ ದೆಹಲಿಯಲ್ಲಿ ಇವರು ಧ್ವನಿ ಎತ್ತಲಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಇದು ಆರ್ಎಸ್ಎಸ್ ವರ್ಸಸ್ ಆರ್ಎಸ್ಎಸ್ ಆಗಿದೆ. ತಿಮರೋಡಿ ಗಿರೀಶ್ ಮಠಣ್ಣನವರ್ ಯಾರ ಕೂಸುಗಳು? ಗಿರೀಶ್ ಅವರನ್ನ ಬಿಜೆಪಿ ಯೂತ್ ಐಕಾನ್ ಆಗಿ ಮಾಡಿದ್ರು. ಮಹೇಶ್ ತಿಮರೋಡಿ ಆರ್ಎಸ್ಎಸ್ ವ್ಯಕ್ತಿ. ಬಿಜೆಪಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ಮಾಡಿದ್ದಾರೆ. ನೋಡಿ, ಬಿಜೆಪಿ ಅವರೇ ಇದೆ SIT ಆಗಬೇಕು, ಇವೆಲ್ಲ ತನಿಖೆ ಆಗಬೇಕು ಅಂತ ಬಹಳಷ್ಟು ಕಡೆ ಅವರು ಹಿಂದೆ ಹೇಳಿದರು. SIT ರಚನೆ ಆದಮೇಲೆ ಇವರು ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ಈಗ ಇನ್ನು ತನಿಖೆ ನಡೀತಿರ್ಬೇಕಾದಾಗ ಇವರಿಗೆ ಏನೋ ಜ್ಞಾನೋದಯ ಆಗಿದೆಯೋ ಅಥವಾ ಬೇರೆ ಯಾವುದಾದ್ರೂ ರೀತಿ ಒತ್ತಡ ಹಾಕಿದಾರೋ, ಯಾರು ಹಾಕಿದಾರೋ ಗೊತ್ತಿಲ್ಲ. ಈಗೆಲ್ಲರೂ ಹೊರಗೆ ಬಂದು ಮಾತಾಡ್ತಾ ಇದ್ದಾರೆ. ನನಗೇನು ಅನಿಸ್ತಾ ಇದೆ ಅಂದರೆ ಇದು RSS ವರ್ಸಸ್ RSS ನಡೀತಾ ಇದೆ. ಅಲ್ಲಿ ಇವತ್ತು ಯಾರ್ಯಾರು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳ್ತಾ ಇರೋದು, ಮತ್ತೆ ಷಡ್ಯಂತ್ರ ಬಿಜೆಪಿಯ ಧರ್ಮಸ್ಥಳ ಚಲೋಗೆ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿ ಧರ್ಮಸ್ಥಳ ಚಲೋ ಬದಲು ದೆಹಲಿ ಚಲೋ ಮಾಡಲಿ, ರಾಜ್ಯಕ್ಕೆ ಆಗುವ ಅನ್ಯಾಯದ ಬಗ್ಗೆ ದೆಹಲಿಯಲ್ಲಿ ಇವರು ಧ್ವನಿ ಎತ್ತಲಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಇದು ಆರ್ಎಸ್ಎಸ್ ವರ್ಸಸ್ ಆರ್ಎಸ್ಎಸ್ ಆಗಿದೆ. ತಿಮರೋಡಿ ಗಿರೀಶ್ ಮಠಣ್ಣನವರ್ ಯಾರ ಕೂಸುಗಳು? ಗಿರೀಶ್ ಅವರನ್ನ ಬಿಜೆಪಿ ಯೂತ್ ಐಕಾನ್ ಆಗಿ ಮಾಡಿದ್ರು. ಮಹೇಶ್ ತಿಮರೋಡಿ ಆರ್ಎಸ್ಎಸ್ ವ್ಯಕ್ತಿ. ಬಿಜೆಪಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ಮಾಡಿದ್ದಾರೆ. ನೋಡಿ, ಬಿಜೆಪಿ ಅವರೇ ಇದೆ SIT ಆಗಬೇಕು, ಇವೆಲ್ಲ ತನಿಖೆ ಆಗಬೇಕು ಅಂತ ಬಹಳಷ್ಟು ಕಡೆ ಅವರು ಹಿಂದೆ ಹೇಳಿದರು. SIT ರಚನೆ ಆದಮೇಲೆ ಇವರು ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ಈಗ ಇನ್ನು ತನಿಖೆ ನಡೀತಿರ್ಬೇಕಾದಾಗ ಇವರಿಗೆ ಏನೋ ಜ್ಞಾನೋದಯ ಆಗಿದೆಯೋ ಅಥವಾ ಬೇರೆ ಯಾವುದಾದ್ರೂ ರೀತಿ ಒತ್ತಡ ಹಾಕಿದಾರೋ, ಯಾರು ಹಾಕಿದಾರೋ ಗೊತ್ತಿಲ್ಲ. ಈಗೆಲ್ಲರೂ ಹೊರಗೆ ಬಂದು ಮಾತಾಡ್ತಾ ಇದ್ದಾರೆ. ನನಗೇನು ಅನಿಸ್ತಾ ಇದೆ ಅಂದರೆ ಇದು RSS ವರ್ಸಸ್ RSS ನಡೀತಾ ಇದೆ. ಅಲ್ಲಿ ಇವತ್ತು ಯಾರ್ಯಾರು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳ್ತಾ ಇರೋದು, ಮತ್ತೆ ಷಡ್ಯಂತ್ರ ಬಿಜೆಪಿಯ ಧರ್ಮಸ್ಥಳ ಚಲೋಗೆ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿ ಧರ್ಮಸ್ಥಳ ಚಲೋ ಬದಲು ದೆಹಲಿ ಚಲೋ ಮಾಡಲಿ, ರಾಜ್ಯಕ್ಕೆ ಆಗುವ ಅನ್ಯಾಯದ ಬಗ್ಗೆ ದೆಹಲಿಯಲ್ಲಿ ಇವರು ಧ್ವನಿ ಎತ್ತಲಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಇದು ಆರ್ಎಸ್ಎಸ್ ವರ್ಸಸ್ ಆರ್ಎಸ್ಎಸ್ ಆಗಿದೆ. ತಿಮರೋಡಿ ಗಿರೀಶ್ ಮಠಣ್ಣನವರ್ ಯಾರ ಕೂಸುಗಳು? ಗಿರೀಶ್ ಅವರನ್ನ ಬಿಜೆಪಿ ಯೂತ್ ಐಕಾನ್ ಆಗಿ ಮಾಡಿದ್ರು. ಮಹೇಶ್ ತಿಮರೋಡಿ ಆರ್ಎಸ್ಎಸ್ ವ್ಯಕ್ತಿ. ಬಿಜೆಪಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ಮಾಡಿದ್ದಾರೆ. ನೋಡಿ, ಬಿಜೆಪಿ ಅವರೇ ಇದೆ SIT ಆಗಬೇಕು, ಇವೆಲ್ಲ ತನಿಖೆ ಆಗಬೇಕು ಅಂತ ಬಹಳಷ್ಟು ಕಡೆ ಅವರು ಹಿಂದೆ ಹೇಳಿದರು. SIT ರಚನೆ ಆದಮೇಲೆ ಇವರು ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ.
ಈಗ ಇನ್ನ ತನಿಖೆ ನಡೀತಿರ್ಬೇಕಾದಾಗ ಇವರಿಗೆ ಏನೋ ಜ್ಞಾನೋದಯ ಆಗಿದೆಯೋ ಅಥವಾ ಬೇರೆ ಯಾವುದಾದ್ರೂ ರೀತಿ ಒತ್ತಡ ಹಾಕಿದಾರೋ ಯಾರು ಹಾಕಿದಾರೋ ಗೊತ್ತಿಲ್ಲ. ಈಗೆಲ್ಲರೂ ಹೊರಗೆ ಬಂದು ಮಾತಾಡ್ತಾ ಇದ್ದಾರೆ. ನನಗೇನು ಅನಿಸ್ತಾ ಇದೆ ಅಂದರೆ ಇದು RSS ವರ್ಸಸ್ RSS ನಡೀತಾ ಇದೆ ಅಲ್ಲಿ. ಇವತ್ತು ಯಾರ್ಯಾರು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳ್ತಾ ಇರೋದು ಮತ್ತೆ ಷಡ್ಯಂತ್ರ ಬಿಜೆಪಿಯ ಧರ್ಮಸ್ಥಳ ಚಲೋಗೆ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿ ಧರ್ಮಸ್ಥಳ ಚಲೋ ಬದಲು ದೆಹಲಿ ಚಲೋ ಮಾಡಲಿ, ರಾಜ್ಯಕ್ಕೆ ಆಗುವ ಅನ್ಯಾಯದ ಬಗ್ಗೆ ದೆಹಲಿಯಲ್ಲಿ ಇವರು ಧ್ವನಿ ಎತ್ತಲಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಇದು RSS ವರ್ಸಸ್ RSS ಆಗಿದೆ. ತಿಮರೋಡಿ ಗಿರೀಶ್ ಮಠಣ್ಣನವರ್ ಯಾರ ಕೂಸುಗಳು? ಗಿರೀಶ್ ಅವರನ್ನ ಬಿಜೆಪಿ ಯೂತ್ ಐಕಾನ್ ಆಗಿ ಮಾಡಿದ್ರು. ಮಹೇಶ್ ತಿಮರೋಡಿ RSS ವ್ಯಕ್ತಿ. ಬಿಜೆಪಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ಮಾಡಿದ್ದಾರೆ. ನೋಡಿ, BJP ಅವರು ಅವರೇ ಇದೆ SIT ಆಗಬೇಕು, ಇವೆಲ್ಲ ತನಿಖೆ ಆಗಬೇಕು ಅಂತ ಬಹಳಷ್ಟು ಕಡೆ ಅವರು ಹಿಂದೆ ಹೇಳಿದರು. SIT ರಚನೆ ಆದಮೇಲೆ ಇವರು ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ಈಗ ಇನ್ನ ತನಿಖೆ ನಡೀತಿರ್ಬೇಕಾದಾಗ ಇವರಿಗೆ ಏನೋ ಜ್ಞಾನೋದಯ ಆಗಿದೆಯೋ ಅಥವಾ ಬೇರೆ ಯಾವುದಾದ್ರೂ ರೀತಿ ಒತ್ತಡ ಹಾಕಿದಾರೋ ಯಾರು ಹಾಕಿದಾರೋ ಗೊತ್ತಿಲ್ಲ. ಈಗೆಲ್ಲರೂ ಹೊರಗೆ ಬಂದು ಮಾತಾಡ್ತಾ ಇದ್ದಾರೆ. ನನಗೇನು ಅನಿಸ್ತಾ ಇದೆ ಅಂದರೆ ಇದು RSS ವರ್ಸಸ್ RSS ನಡೀತಾ ಇದೆ ಅಲ್ಲಿ. ಇವತ್ತು ಯಾರ್ಯಾರು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳ್ತಾ ಇರೋದು ಮತ್ತೆ ಷಡ್ಯಂತ್ರ ಬಿಜೆಪಿಯ ಧರ್ಮಸ್ಥಳ ಚಲೋಗೆ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿ ಧರ್ಮಸ್ಥಳ ಚಲೋ ಬದಲು ದೆಹಲಿ ಚಲೋ ಮಾಡಲಿ, ರಾಜ್ಯಕ್ಕೆ ಆಗುವ ಅನ್ಯಾಯದ ಬಗ್ಗೆ ದೆಹಲಿಯಲ್ಲಿ ಇವರು ಧ್ವನಿ ಎತ್ತಲಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಇದು RSS ವರ್ಸಸ್ RSS ಆಗಿದೆ. ತಿಮರೋಡಿ ಗಿರೀಶ್ ಮಠಣ್ಣನವರ್ ಯಾರ ಕೂಸುಗಳು? ಗಿರೀಶ್ ಅವರನ್ನ ಬಿಜೆಪಿ ಯೂತ್ ಐಕಾನ್ ಆಗಿ ಮಾಡಿದ್ರು. ಮಹೇಶ್ ತಿಮರೋಡಿ RSS ವ್ಯಕ್ತಿ. ಬಿಜೆಪಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ಮಾಡಿದ್ದಾರೆ. ನೋಡಿ, BJP ಅವರು ಅವರೇ ಇದೆ SIT ಆಗಬೇಕು, ಇವೆಲ್ಲ ತನಿಖೆ ಆಗಬೇಕು ಅಂತ ಬಹಳಷ್ಟು ಕಡೆ ಅವರು ಹಿಂದೆ ಹೇಳಿದರು. SIT ರಚನೆ ಆದಮೇಲೆ ಇವರು ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ಈಗ ಇನ್ನ ತನಿಖೆ ನಡೀತಿರ್ಬೇಕಾದಾಗ ಇವರಿಗೆ ಏನೋ ಜ್ಞಾನೋದಯ ಆಗಿದೆಯೋ ಅಥವಾ ಬೇರೆ ಯಾವುದಾದ್ರೂ ರೀತಿ ಒತ್ತಡ ಹಾಕಿದಾರೋ ಯಾರು ಹಾಕಿದಾರೋ ಗೊತ್ತಿಲ್ಲ. ಈಗೆಲ್ಲರೂ ಹೊರಗೆ ಬಂದು ಮಾತಾಡ್ತಾ ಇದ್ದಾರೆ. ನನಗೇನು ಅನಿಸ್ತಾ ಇದೆ ಅಂದರೆ ಇದು RSS ವರ್ಸಸ್ RSS ನಡೀತಾ ಇದೆ ಅಲ್ಲಿ. ಇವತ್ತು ಯಾರ್ಯಾರು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳ್ತಾ ಇರೋದು ಮತ್ತೆ ಷಡ್ಯಂತ್ರ ನನಗೇನು ಅನಿಸ್ತಾ ಇದೆ ಅಂದರೆ ಇದು RSS ವರ್ಸಸ್ RSS ನಡೀತಾ ಇದೆ ಅಲ್ಲಿ. ಇವತ್ತು ಯಾರ್ಯಾರು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳ್ತಾ ಇರೋದು ಮತ್ತೆ ಷಡ್ಯಂತ್ರ